ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ. ಸಾಲ್ವ್ ದ ಫಾಲೋಯಿಂಗ್ ಕ್ವಶನ್. ಅಫ್ತಾಬ್ ಟೆಲ್ಸ್ ಹಿಸ್ ಡಾಟರ್ 7 years ago I was 7 times as old as you are then. Also 3 years from now I shall be 3 times as old as you will be. Represent this situation algebraically and graphically by the method of substitution ಅಂತ ಹೇಳಿದ್ದಾರೆ. ಈ ರೀತಿ ಮುಂಚೆ ಎಕ್ಸರ್ಸೈಸ್ ಅಲ್ಲಿ ಕೂಡ ಮಾಡಿದ್ದೀವಿ ನೋಡಿ. ಅಫ್ತಾಬ್ ಏನ್ ಹೇಳ್ತಾ ಇದ್ದಾರೆ ಮಗಳಿಗೆ, 7 years ago, 7 years ಮುಂಚೆ, ಐ ವಾಸ್ 7 times as old as you were then ಅಂತ ಈ ರೀತಿ ಬಂದಾಗ ಫಸ್ಟ್ ನಾವು ಲೆಟ್ ಮಾಡ್ಕೊಳ್ಳೋಣ. ಓಕೆ, ಲೆಟ್ ಮಾಡ್ಕೋಬೇಕು. ಲೆಟ್ ದ ಫಾದರ್ಸ್ ಏಜ್ ಬಿ, ಸಾರಿ, ಫಾದರ್ಸ್ ಪ್ರೆಸೆಂಟೇಜ್. ಓಕೆ, ಪ್ರೆಸೆಂಟೇಜ್ ನ ಲೆಟ್ ಮಾಡ್ಕೋಬೇಕು ನಾವು ಯಾವಾಗ್ಲೂ. ಫಾದರ್ಸ್ ಪ್ರೆಸೆಂಟ್ ಏಜ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಎಕ್ಸ್ ಅಂದ್ರೆ ಎಕ್ಸ್ ಇಯರ್ಸ್. ಓಕೆ, ಸೇಮ್ ಅದೇ ರೀತಿ ಡಾಟರ್ಸ್. ಡಾಟರ್ಸ್ ಪ್ರೆಸೆಂಟ್ ಏಜ್ ಬಿ ವೈ ಇಯರ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಈಗ ಏನಾಗ್ತಾ ಇದೆ ನೋಡೋಣ. ನೋಡಿ, 7 years ಎಗೋ. ಎಗೋ ಅಂದ್ರೆ ಹಿಂದೆ, ಬ್ಯಾಕ್. 7 years ಬ್ಯಾಕ್ ಏನ್ ಹೇಳ್ತಾ ಇದ್ದಾರೆ, ಐ ವಾಸ್ 7 times ಆಸ್ ಓಲ್ಡ್ ಆಸ್ ಯು ವರ್ ದೆನ್ ಅಂತ. ಅಂದ್ರೆ ಫಾದರ್ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಫಾದರ್ಸ್ ಏಜ್ ವಾಸ್ 7 years ago. ಫಾದರ್ಸ್ ಏಜ್ ಎಷ್ಟಿತ್ತು? ಫಾದರ್ಸ್ ಏಜ್ 7 years ಬ್ಯಾಕ್. ಅಂದ್ರೆ ನಿಮ್ ಏಜ್ 7 years ಬ್ಯಾಕ್ ಎಷ್ಟಿದೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಪ್ರೆಸೆಂಟ್ ಏಜ್ ಅಲ್ಲಿ -7 ಮಾಡ್ತೀರಾ ಅಲ್ವಾ. ಸೇಮ್ ಅದೇ ರೀತಿ ಫಾದರ್ಸ್ ಏಜ್ ಅಲ್ಲಿ ಏನಂತ ಲೆಟ್ ಮಾಡ್ಕೊಂಡಿದೀವಿ? ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಎಕ್ಸ್ -7 years ಅಂತ ಬರ್ಕೊಳ್ಳೋಣ. ಓಕೆ, ಅದೇ ರೀತಿ ಡಾಟರ್ಸ್ ಏಜ್. ಡಾಟರ್ಸ್ ಏಜ್ ಎಷ್ಟಿರುತ್ತೆ? y -7 ಇರುತ್ತೆ ಅಲ್ವಾ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ನೋಡ್ರಿ. ಅಫ್ತಾಬ್ ಟೆಲ್ಸ್ ಹಿಸ್ ಡಾಟರ್ 7 years ago ಐ ವಾಸ್ 7 times ಆಸ್ ಓಲ್ಡ್ ಆಸ್ ಯು ವರ್ ದೆನ್. ಅಂದ್ರೆ 7 years ago ಏನ್ ಫಾದರ್ ಇದಾರಲ್ಲ, ಏನ್ ಹೇಳ್ತಾ ಇದ್ದಾರೆ? 7 times ಇದ್ದಾರೆ ಯಾರು? ಮಗಳಿಗಿಂತ ಅಲ್ವಾ. ಸೊ ಇಲ್ಲಿ ಫಾದರ್ಸ್ ಏಜ್ ಏನಂತ ಲೆಟ್ ಮಾಡ್ಕೊಂಡಿದೀವಿ? ಎಕ್ಸ್ -7 ಅಂತ ಲೆಟ್ ಮಾಡ್ಕೊಂಡಿದೀವಿ. ಎಕ್ಸ್ -7 ಅಂತ ಬಂದಿದೆ, ಸಾರಿ. ಓಕೆ, ಡಾಟರ್ಸ್ ಏಜ್ ಏನಂತ ಬಂದಿದೆ? y -7 ಅಂತ ಬಂದಿದೆ. ಆದ್ರೆ ಇಲ್ಲಿ 7 times ಕೂಡ ಇದೆ, ಯಾಕಂದ್ರೆ ಅವರೇ ಹೇಳಿದ್ದಾರೆ. ಸೊ ಈ ರೀತಿ ನಾವು ಬರ್ಕೋಬೇಕು. ಈ ರೀತಿ ಬರ್ಕೊಂಡ್ರೆ ನಮ್ಗೆ ಈಕ್ವೇಶನ್ ಫಾರ್ಮೇಶನ್ ಮಾಡಕ್ಕೆ ಆಗತ್ತೆ. ಈಗ ಮಲ್ಟಿಪ್ಲೈ ಮಾಡೋಣ. 7 × y 7y, ಮೈನಸ್ ಇದೆ ಮೈನಸ್, 7 7 49. ಓಕೆ, ಈಗ ಈ 7y ನ ಈ ಕಡೆ ಕಳ್ಸೋಣ. ಎಕ್ಸ್ -7y ಇಸ್ ಈಕ್ವಲ್ಸ್ ಟು -49 ಹಾಗೆ ಇಡೋಣ. ಈ -7 ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, +7 ಆಯ್ತು. ಸೊ ಎಕ್ಸ್ -7y ಇಸ್ ಈಕ್ವಲ್ಸ್ ಟು 49 ನಲ್ಲಿ 7 ಮೈನಸ್ ಮಾಡೋಣ. ಸೊ ಏನ್ ಬರುತ್ತೆ? 9 - 7 2, ಇಲ್ಲಿ 4 ಹಾಗೆ ಉಳಿಯುತ್ತೆ. ಸೊ ಏನ್ ಬಂತು? -42 ಬಂತು. ಓಕೆ, ಇದು ಒಂದು ಈಕ್ವೇಶನ್ ನಮ್ಗೆ ಸಿಕ್ತು. ಈಗ ಅದೇ ರೀತಿ ಇದು 7 years ago ಆಯ್ತು. ಆಮೇಲೆ ಏನ್ ಹೇಳಿದ್ದಾರೆ ನೋಡ್ರಿ, ಆಲ್ಸೋ 3 years from now. 3 years from now ಅಂದ್ರೆ 3 years ಆದ್ಮೇಲೆ ಅಂತ, ಲೇಟರ್. ಓಕೆ, 3 years ಲೇಟರ್. 3 years ಲೇಟರ್ ಅಂದ್ರೆ ನಿಮ್ ಏಜ್ ಎಷ್ಟಿದೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಈಗ ಪ್ರೆಸೆಂಟೇಜ್ +3 ಮಾಡ್ತೀರಿ ಅಲ್ವಾ. ಸೇಮ್ ಅದೇ ರೀತಿ ಫಾದರ್ಸ್ ಏಜ್ ಎಷ್ಟಿರುತ್ತೆ? ನಾವು ಫಾದರ್ಸ್ ಏಜ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಎಕ್ಸ್ +3 ಇರುತ್ತೆ ಅಲ್ವಾ. ಎಕ್ಸ್ +3 years. ಸೇಮ್ ಅದೇ ರೀತಿ ಡಾಟರ್ಸ್ ಏಜ್ ಎಷ್ಟಿರುತ್ತೆ? y +3 ಇರುತ್ತೆ.
ಆದ್ರೆ ಅವ್ರೇನ್ ಹೇಳ್ತಾ ಇದ್ರೆ ಐ ಶಲ್ ಬಿ 3 times ಆಸ್ ಓಲ್ಡ್ ಆಸ್ ಯು ವಿಲ್ ಬಿ ಅಂತ. ಅಂದ್ರೆ ಫಾದರ್ ಎಷ್ಟಿರ್ತಾರೆ, 3 times ಇರ್ತಾರೆ ಡಾಟರ್ಗಿಂತ. 3 times ಡಾಟರ್ ಏಜ್ ಎಷ್ಟಿದೆಯೋ ಅಷ್ಟೇ ಇರತ್ತೆ ಅಂತ ಹೇಳ್ತಾ ಇದ್ದಾರೆ ಫಾದರ್. ಸೊ ಇಲ್ಲಿ ಫಾದರ್ ಏಜ್ ಏನ್ ಬಂದಿದೆ, x+3 ಬಂದಿದೆ. ಡಾಟರ್ ಏಜ್ ಏನ್ ಬಂದಿದೆ, y+3 ಬಂದಿದೆ. ಆದ್ರೆ 3 times ಇದೆಯಲ್ಲ, ಈ 3 ಕಂಪಲ್ಸರಿ ಬರ್ಕೊಳ್ಳಬೇಕು. ಈಗ ಮಲ್ಟಿಪ್ಲೈ ಮಾಡೋಣ. x+3 ಇಸ್ ಈಕ್ವಲ್ಸ್ ಟು 3 ಇಂಟು y, 3y ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳೋಣ. 3 3 9. ಈಗ ಈ 3y ಈ ಕಡೆ ಕಳ್ಸೋಣ. x ಮೈನಸ್ 3y ಆಯ್ತು, ಇಸ್ ಈಕ್ವಲ್ಸ್ ಟು 9 ಹಾಗೆ ಇಡಿ. ಈ 3ನ ಈಕ್ವಲ್ಸ್ ಟು ಈ ಕಡೆ ಕಳಿಸಿ, -3 ಆಯ್ತು. ಸೊ ಏನ್ ಬರುತ್ತೆ, 9 - 3 6 ಆಯ್ತು. ಸೊ x - 3y ಇಸ್ ಈಕ್ವಲ್ಸ್ ಟು 6 ಅಂತ ಬಂತು. ಇದು ಒಂದು ಈಕ್ವೇಶನ್ ಆಯ್ತು. ಈಗ ನಮ್ಗೆ 2 ಈಕ್ವೇಶನ್ ಬಂದ್ರೆ ನಾವು ಸಾಲ್ವ್ ಮಾಡೋದು ಈಸಿ ಆಗುತ್ತೆ ಅಲ್ವಾ. ಸೊ ಇದನ್ನ ಈಕ್ವೇಶನ್ ಇಲ್ಲಿ ಬರ್ಕೊಳ್ತೀನಿ. x - 7y ಇಸ್ ಈಕ್ವಲ್ಸ್ ಟು -42 ಅಂತ ಒಂದು ಈಕ್ವೇಶನ್ ಇದೆ. x - 3y ಇಸ್ ಈಕ್ವಲ್ಸ್ ಟು 6 ಅಂತ ಒಂದು ಈಕ್ವೇಶನ್. ಇದಿಷ್ಟು ನಾನು ರಫ್ ಮಾಡ್ತೀನಿ. ನೋಡಿ, ಇದು ಈಕ್ವೇಶನ್ 1 ಆದ್ರೆ ಇದು ಈಕ್ವೇಶನ್ 2 ಆಯ್ತು ಅಲ್ವಾ. ಸೊ ನಾವ್ ಯಾವ ರೀತಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಟೇಕಿಂಗ್ ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 1 ಏನಿದೆ, x - 7y ಇಸ್ ಈಕ್ವಲ್ಸ್ ಟು -42 ಅಂತ ಇದೆ. ಸೊ ಈಗ ನಾವೇನ್ ಮಾಡ್ಕೋಬಹುದು, x ಇಸ್ ಈಕ್ವಲ್ಸ್ ಟು -42 ಹಾಗೆ ಇಟ್ಕೊಳ್ಳಿ. ಈ 7y ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಏನಾಗುತ್ತೆ, +7y ಆಯ್ತು ಅಲ್ವಾ. ಒಂದೇ ವೇರಿಯೇಬಲ್ ಅಲ್ಲಿ ಮಾಡ್ಕೊಂಡ್ವಿ. ಇದನ್ನ ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಈಗ ಪುಟ್ x ಇಸ್ ಈಕ್ವಲ್ಸ್ ಟು -42 +7y ಇನ್ ಈಕ್ವೇಶನ್ ನಂಬರ್ 2. ಓಕೆ, ಈಕ್ವೇಶನ್ ನಂಬರ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈಕ್ವೇಶನ್ ನಂಬರ್ 2 ಏನಿದೆ, x - 3y ಇಸ್ ಈಕ್ವಲ್ಸ್ ಟು 6 ಇದೆ. ಸೊ x ಎಲ್ಲಿದೆನೋ ಅಲ್ಲಿ ನಾವು ಈ ವ್ಯಾಲ್ಯೂ ಪುಟ್ ಮಾಡೋಣ. -42 +7y - 3y ಇಸ್ ಈಕ್ವಲ್ಸ್ ಟು 6 ಅಲ್ವಾ. ಎಕ್ಸ್ ವ್ಯಾಲ್ಯೂ ಇದಿದೆ, ಸೊ ಅದನ್ನ ಬರ್ತಿದ್ದೀನಿ. ಈಗ ಸೇಮ್ ವೇರಿಯೇಬಲ್ ಆಯ್ತು ನೋಡಿ. -42 ಹಾಗೆ ಇಡಿ. 1 + 1 - ಮೈನಸ್ ಮಾಡಬೇಕು. 7 - 3 4 + 4y ಇಸ್ ಈಕ್ವಲ್ಸ್ ಟು 6. ಈಗ ವೇರಿಯೇಬಲ್ ಅಂತ ಉಳಿಸ್ಕೊಳ್ಳೋಣ. 4y ಇಸ್ ಈಕ್ವಲ್ಸ್ ಟು 6. ಈ -42 ಈಕ್ವಲ್ಸ್ ಟು ಈ ಕಡೆ ಕಳಿಸಿ, ಪ್ಲಸ್ ಆಗತ್ತೆ, +42 ಆಯ್ತು. ಸೊ 4y ಇಸ್ ಈಕ್ವಲ್ಸ್ ಟು 42 + 6 48 ಆಯ್ತು. y ಇಸ್ ಈಕ್ವಲ್ಸ್ ಟು 48 ಅಪಾನ್ ಈ 4 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ಕ್ಯಾನ್ಸಲೇಷನ್ ಹೋಗುತ್ತಲ್ವಾ. 4 1 4 12. ಸೊ ಏನ್ ಬಂತು ನಮ್ಗೆ, y ಇಸ್ ಈಕ್ವಲ್ಸ್ ಟು 12 ಬಂತು ಅಲ್ವಾ. ಸೊ ಈಗ ಪುಟ್ y ಇಸ್ ಈಕ್ವಲ್ಸ್ ಟು 12 ಇನ್ ಈಕ್ವೇಶನ್ ನಂಬರ್ 3. ಹೀಗೆ ಮಾಡ್ತಿದ್ವಲ್ವಾ ನಾವು. ಸೊ ಈಕ್ವೇಶನ್ ನಂಬರ್ 3 ಏನಿದೆ ಇಲ್ಲಿ ಬರ್ಕೊಳ್ಳೋಣ. x ಇಸ್ ಈಕ್ವಲ್ಸ್ ಟು -42 +7y. ಈಗ y ಪ್ಲೇಸ್ ಅಲ್ಲಿ ನಾವು 12 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ x ಇಸ್ ಈಕ್ವಲ್ಸ್ ಟು -42 +7 ಇಂಟು 12 ಇಸ್ ಈಕ್ವಲ್ಸ್ ಟು -42 +12 7 84 ಅಲ್ವಾ. ಸೊ ಈಗ 84 ಅಲ್ಲಿ 42 ಮೈನಸ್ ಮಾಡೋಣ, ಯಾಕಂದ್ರೆ 1 + 1 ಮೈನಸ್ ಇದೆ. 4 - 2 2 8 - 4 4 ನೋಡಿ 42 ಬಂತು. ಯಾಕಂದ್ರೆ ಬಿಗರ್ ನಂಬರ್ ಪ್ಲಸ್ ಸೈನ್ ಇರೋದ್ರಿಂದ ಪ್ಲಸ್ ಬರುತ್ತೆ. ಸೊ ನಮ್ಗೆ ಏನ್ ಬಂತು ಇಲ್ಲಿ, x ಇಸ್ ಈಕ್ವಲ್ಸ್ ಟು 42 ಬಂತು. Therefore, father's present age is, ಫಾದರ್ಸ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಏನ್ ಬಂದಿದೆ, 42 years. ಓಕೆ, ಸೇಮ್ ಡಾಟರ್ಸ್
ಪ್ರೆಸೆಂಟ್ ಏಜ್ ಈಸ್ ವೈ ಅಂತ ಲೆಟ್ ಮಾಡ್ಕೊಂಡಿದೀವಿ. ವೈ ಇಸ್ ಈಕ್ವಲ್ಸ್ ಎಷ್ಟು ಬಂದಿದೆ? 12 ಇಯರ್ಸ್ ಅಲ್ವಾ? ಸೊ ಈಗ ವೆರಿಫೈ ಮಾಡಿ ನೋಡಿ, ನಿಮ್ಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ವಿ, ಈಗ ಎಲಿಮಿನೇಷನ್ ಮೆಥಡ್ ಕೂಡ ಮಾಡೋಣ. ಓಕೆ, ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವ ರೀತಿ ಕೇಳಿದ್ರು ಮಾಡೋ ಹಾಗೆ ಇರಬೇಕು. ಸೊ ಎಲಿಮಿನೇಷನ್ ಮೆಥಡ್ ಮಾಡಂಗಿದ್ರೆ ನಮ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆರ್ ವೈ ಸೇಮ್ ಇರಬೇಕು. ಇಲ್ಲಿ ಎಕ್ಸ್ ಸೇಮ್ ಇದೆ, ಸೊ ನಾವು ಓನ್ಲಿ ಸೈನ್ಸ್ ಒಂದೇ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಮಾಡ್ಕೊಳ್ಳೋಣ, ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡ್ಕೊಳ್ಳೋಣ, ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡ್ಕೊಳ್ಳೋಣ. ಸೊ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಸೊ 7 ಮೈನಸ್ 4 7 ಮೈನಸ್ 3 4y ಆದ್ರೆ ಮೈನಸ್ ಇಸ್ ಈಕ್ವಲ್ಸ್ ಟು 2 ಮೈನಸ್ ಇದೆ ಆಡ್ ಮಾಡಬೇಕು, ಮೈನಸ್ ಬರುತ್ತೆ. 46 ಪ್ಲಸ್ ಟು 8 4. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. y ಇಸ್ ಈಕ್ವಲ್ಸ್ ಟು 48 ಅಪಾನ್ ಈ 4 ಈಕ್ವಲ್ಸ್ ಟು ಕಡೆ ಹೋದ್ರೆ ಡಿವೈಡ್ ಆಯ್ತು, ಕ್ಯಾನ್ಸಲ್ ಆಗುತ್ತೆ. 4 1 4 12. ಸೊ y ಇಸ್ ಈಕ್ವಲ್ಸ್ ಟು 12. ನೋಡಿ, ಈಸಿ ಮೆಥಡ್ ಅಲ್ಲಿ ನಮ್ಗೆ ಎಲಿಮಿನೇಷನ್ ಮೆಥಡ್ ಅಲ್ಲಿ ಸೇಮ್ ಆನ್ಸರ್ ಬಂತು. ಈಗ ಇದೆ ಪುಟ್ y is equals to 12 in any equation. ಯಾವ ಈಕ್ವೇಶನ್ ಅಲ್ಲಾದ್ರೂ ಬರಿಬಹುದು, ನಾವು ಈ ಈಕ್ವೇಶನ್ ಬರೆಯೋಣ. ಇನ್ ಈಕ್ವೇಶನ್ x minus 3 y is equals to 6. ಓಕೆ, ಸೊ y ಪ್ಲೇಸ್ ಅಲ್ಲಿ ನಾವು 12 ಹಾಕೋಣ. ಸೊ x minus 3 into 12 is equals to 6. x minus 12 3 is 36 is equals to 6. ಈಗ x is equals to 6. ಈ ಮೈನಸ್ 36 ಈ ಕಡೆ ಕಳಿಸಿದ್ರೆ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಪ್ಲಸ್ 36 ಆಯ್ತು. ಸೊ x is equals to 36 plus 6 42 ಆಯ್ತು. ಸೊ x ವ್ಯಾಲ್ಯೂ ಕೂಡ ಬಂತು. ಅಂದ್ರೆ ಇಲ್ಲಿ ಸಹ therefore ಫಾದರ್ಸ್ ಏಜ್ x ಅಂತ ಲೆಟ್ ಮಾಡ್ಕೊಂಡಿದ್ವಿ 42 ಇಯರ್ಸ್, ಡಾಟರ್ಸ್ ಏಜ್ ಪ್ರೆಸೆಂಟ್ ಏಜ್. ಓಕೆ, ಡಾಟರ್ಸ್ ಪ್ರೆಸೆಂಟ್ ಏಜ್ ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ, ಡಾಟರ್ಸ್ ಏಜ್ ಎಷ್ಟು ಬಂದಿದೆ? 12. ಓಕೆ, ಈ ರೀತಿ ಮಾಡಬೇಕು. ಓಕೆ, ಈಗ ನೆಕ್ಸ್ಟ್ ಒನ್.